ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಹೆಣ್ಣು ಅಂದ್ರೆ ಸಹನೆ, ಹೆಣ್ಣು ಅಂದ್ರೆ ಸಂಯಮ, ಹೆಣ್ಣು ಅಂದ್ರೆ ಭೂಮಿ, ಹೆಣ್ಣು ಅಂದ್ರೆ ತಾಯಿ, ತಂಗಿ, ಅಕ್ಕ, ಹೆಂಡತಿ. ಹೀಗೆ ಹೆಣ್ಣು ಅಂದ್ರೆ ಹಲವು ರೂಪದಲ್ಲಿ ಎಲ್ಲರನ್ನ ಪೊರೆಯುವ ಶಕ್ತಿ. ಅಂತಹ ಹೆಣ್ಣು ಇವತ್ತಿಗೂ ಗಂಡಸಿನ ತುಳಿತಕ್ಕೆ ಒಳಗಾಗ್ತಿದ್ದಾಳೆ ಅಂದ್ರೆ ಬರೀ ಹೆಂಗಸರಿಗಷ್ಟೇ ಅಲ್ಲ, ಹೃದಯವಂತ ಗಂಡಸರಿಗೂ ಬೇಸರ ಆಗುತ್ತೆ. ಇಂತಹದ್ದೊಂದು ನತದೃಷ್ಟ ಹೆಣ್ಮಗಳು ಎಲ್ಲೋ ದೂರದಲ್ಲಿಲ್ಲ, ಇಲ್ಲೇ ನಮ್ಮ ನಡುವೆ ಇದ್ದಾಳೆ. ಇದು ಎಲ್ಲ ಇದ್ದು ಏನೂ ಇಲ್ಲದಂತಾಗಿ ಕೈ ಹಿಡಿದವನ ಕಣ್ಣಲ್ಲಿ ಹುಚ್ಚಿಯಾದ ನತದೃಷ್ಟ ಹೆಣ್ಮಗಳ ಕಥೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ, ಉಲ್ಲಾಸ ಇನ್ನೆಲ್ಲಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹೊರಡಬಲ್ಲದೆ, ಉಲ್ಲಾಸ ಇನ್ನೆಲ್ಲಿದೆ. ಉಲ್ಲಾಸ ಹಾಗಿರ್ಲಿ, ಜೀವನೇ ಇಲ್ಲ ಇವಳ ಕಣ್ಣಲ್ಲಿ, ಶಕ್ತಿನೂ ಇಲ್ಲ ಮೈಯಲ್ಲಿ. ಬಾಡ್ ಹೋಗಿರೋ ಹೂವಿನ ಥರ ಆಗೋಗಿದ್ದಾಳೆ. ಇವಳನ್ನ ಈಕೆಯ ಗಂಡ ಹುಚ್ಚಿ ಅಂತಾನೆ. ಸಡನ್ ಆಗಿ ನೋಡಿದಾಗ ನಿಮಗೂ ಈಕೆ ಮಾನಸಿಕವಾಗಿ ಅಸ್ವಸ್ಥಳಿದ್ರೂ ಇರಬಹುದು ಅಂತ ಅನ್ನಿಸಿದ್ರೆ ಅದು ಅತಿರೇಕ ಅಲ್ಲ. ಯಾಕಂದ್ರೆ ಇವಳ ಕೆಲವು ಹಾವಭಾವಗಳು ಹಾಗೆ ಅನ್ಸುತ್ತೆ. ಆದ್ರೆ ಈಕೆ ನೋಡಿದ ಕಷ್ಟವನ್ನ ಮತ್ಯಾರೇ ಕಂಡಿದ್ರು ಹೀಗೆ ಆಗ್ತಿದ್ರು. ಹುಚ್ಚು ಹಿಡಿದೇ ಬಿಟ್ಟಿದ್ರು ಆಶ್ಚರ್ಯ ಇರಲಿಲ್ಲ. 4 ಗೋಡೆಗಳ ಪುಟ್ಟ ಗೂಡಲ್ಲಿ ಬರೀ ಮಾಡು ನೋಡಿಕೊಂಡು ಎಷ್ಟು ದಿನ ಅಂತ ಇರೋದಕ್ಕಾಗತ್ತೆ? ಈಕೆ ಕಳೆದ 9 ತಿಂಗಳಿನಿಂದ ಹಾಗೆ ಇದ್ದಾಳೆ. ಎಲ್ಲ ಇದ್ದು ಇಲ್ಲದವರ ಹಾಗೆ, ಸರಿಯಾಗಿದ್ದು ಹುಚ್ಚಿಯ ಹಾಗೆ. ಅಂಥದ್ದೊಂದು ಅನಿವಾರ್ಯತೆಯನ್ನ ಸೃಷ್ಟಿಸಿದವನು ಈ ರಾಕ್ಷಸ. ಈ ಕಬರ್ಗೇಡಿಯ ಹೆಸರು ಚಂದ್ರಶೇಖರ. ಮೂಲತಃ ದಕ್ಷಿಣ ಕನ್ನಡದವನು. ಇಲ್ಲಿಗೆ 9 ವರ್ಷಗಳ ಹಿಂದೆ ಉಡುಪಿ ಜಿಲ್ಲೆಯ ಹೆಬ್ರಿಯವಳಾದ ಈ ಹುಡುಗಿ ಉಷಾಳನ್ನ ಮದುವೆ ಮಾಡಿಕೊಂಡಿದ್ದ. ಬಡವರ ಮನೆಯ ಮಗಳನ್ನ ಬೀಡಾ ಸ್ಟಾಲ್ ಇಟ್ಕೊಂಡಿರೋ ಈ ಬುದ್ಧಿಗೇಡಿ 2 ಮಕ್ಕಳಾಗುವ ತನಕ ಚೆನ್ನಾಗಿ ನೋಡ್ಕೊಂಡಿದ್ದ. ಯಾವಾಗ 2ನೇ ಮಗುವಿನ ಬಾಣಂತನಕ್ಕೆ ಅಂತ ಉಷಾ ಊರಿಗೆ ಹೋಗಿದ್ಲೋ ಆಗ್ಲೇ ಚಂದ್ರಶೇಖರನ ಮನಸ್ಸು ಬದಲಾಗಿತ್ತು. ಅವನ ಬದುಕಲ್ಲಿ ಮತ್ಯಾರೋ ಬಂದಿತ್ತು. ಚಂದ್ರಶೇಖರನ ಬೀಡಾ ಅಂಗಡಿಗೆ ಬಂದು ಹೋಗಿ ಮಾಡ್ತಾ ಇದ್ದ ವನಜಾಕ್ಷಿಗೆ ಈ ಮೂದೇವಿ ಕಾಳು ಹಾಕಿದ್ದ. ಇವನಿಗೆ ಮದುವೆಯಾಗಿ ಮಕ್ಕಳಿದ್ದಾರೆ ಅನ್ನೋದು ಗೊತ್ತಿದ್ದು ಆ ಗಜಗೌರಿ ಇವನಿಗೆ ಬಿದ್ದಿದ್ಲು. ನಂತರ ಇಬ್ರೂ ಮದುವೆ ಮಾಡ್ಕೊಂಡ್ರೋ ಇಲ್ವೋ, ಮನೆಯಲ್ಲಂತೂ ಗಂಡ ಹೆಂಡತಿ ಥರ ಇರೋದಕ್ಕೆ ಶುರು ಮಾಡಿದ್ರು. ನಾವು ಬರೋಕ್ಕೆ ಮುಂಚೆ ಅವರು ಇದ್ದಿದ್ದು, ಅವರು ಇನ್ನೊಂದು ಚಿಕ್ಕ ಹೆಂಡತಿ ಇದ್ದರು. ಅವರು ನಾವು ದೊಡ್ಡ ಹೆಂಡತಿ ಅಂದ್ಕೊಂಡು ಈ ಸಂಸಾರದವ್ರು ಇದ್ದರು. ಸರಿ, ಆಮೇಲೆ ನಾವು ಬಂದು 1 ವರ್ಷಕ್ಕೆ ಗೊತ್ತಾಯಿತು ಇವರು ವೈಫಲ್ಲ, ಬೇರೆಯವರು ಇದ್ದಾರೆ, ಅದು ದೊಡ್ಡ ಹೆಂಡತಿ ಊರಲ್ಲಿದ್ದಾರೆ, ಅವ್ರಿಗೆ 2 ಮಕ್ಕಳಿದ್ದಾರೆ ಅನ್ನೋದು ನಮಗೆಲ್ಲ ಆಮೇಲೆ ಗೊತ್ತಾಯಿತು. ಇವರಿಗಷ್ಟೇ ಅಲ್ಲ, ಕಟ್ಕೊಂಡ ಹೆಂಡತಿಗೂ ಗಂಡನ ಮೋಸದ ವಿಷಯ ಗೊತ್ತಾಗಿದ್ದು ತಡವಾಗಿನೇ. ಪಾಪ ಈ ಹುಡುಗಿ ಸ್ವಭಾವತಃ ಸ್ವಲ್ಪ ಸಾಫ್ಟೆ. ಇನ್ನು ಆಕೆಯ ಹೆತ್ತವರೂ ಕೂಡ ಅಷ್ಟೇನು ಗಟ್ಟಿಗರಲ್ಲ ಅನ್ಸುತ್ತೆ. ಹಂಗಾಗಿ ವರ್ಷಗಳ ಕಾಲ ಗಂಡ ಹೆಂಡತಿಯನ್ನ ತವರಲ್ಲೇ ಇಟ್ಟರು ಗಲಾಟೆ ಮಾಡಲಿಲ್ಲ. ಕರ್ಕೊಂಡು ಹೋಗುವಂತ ಕಾಲಿಗೆ ಬಿದ್ರೆ ಹೊರತು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನಲಿಲ್ಲ. ಹಂಗಾಗಿ ಈ ದಡಿಯ ಹೆಂಡತಿನ ಕರ್ಕೊಂಬರೋದ್ ಬಿಟ್ಟು ಬೆಂಗಳೂರಲ್ಲಿ ಸಿಕ್ಕ ರಾಣಿ ಜೇನ್ ಜೊತೆ ಜೊಮ್ ಅನ್ಕೊಂಡಿದ್ದ. ಅತ್ತ ಒಂಟಿತನ ಕಾಡಿ ಕಾಡಿ ಉಷಾ ಮಂಕಾಗೋದ್ಲು.
ಆಗ್ಲೇ ಈಕೆ ಹೆತ್ತವರು ಇನ್ನು ಈ ಹುಡುಗಿ ಗಂಡನ್ನ ಬಿಟ್ಟು ದೂರ ಇರೋದು ಒಳ್ಳೇದಲ್ಲ ಅಂತ ನಿರ್ಧಾರ ಮಾಡಿ ಸ್ವಲ್ಪ ಗಟ್ಟಿಯಾದ್ರು. ನಿನ್ನ ಹೆಂಡ್ತಿ ನೀನು ಕರ್ಕೊಂಡೋಗು, ಇಲ್ಲ ಅಂದರೆ ನಾವು ಸತ್ತೋಗ್ತೀವಿ ಅಂತ ಅವ್ರ ಅಪ್ಪ ಅಮ್ಮ ಗಲಾಟೆ ಮಾಡಿ ಈ ಅಪ್ಪ ಅವಾಗ ಹೋಗೋ ನೋಡ್ಕೊಬರೋಕ್ಕೆ ಇದು ಮಾಡ್ಕೊಬರೋಕ್ಕೆ. ಆವಾಗ ಅವ್ರು ಯಾವಾಗ ಗಲಾಟೆ ಮಾಡುವಾಗ ಅದೇನು ಮಾಡಿಬಿಟ್ಟಿದ್ದು, ಸರಿ ತೀರಮ್ಮನ ಇಲ್ಲಿಗೆ ಕರ್ಕೊಬಂದ್ಬಿಟ್ರು ದೊಡ್ಡ ಹೆಂಡ್ತಿಗೆ. ಹೀಗೆ ಹೆತ್ತವರ ಒತ್ತಾಯದಿಂದ ಗಂಡ ಹೆಂಡತಿ ಮತ್ತೆ ಒಂದಾಗಿರೋದು ಅನ್ನೋದು ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗಿದ್ದು ಉಷಾಳಿಂದ. ಆದ್ರೆ ಈ ಚಂದ್ರಶೇಖರ ಮಾತ್ರ ತನ್ನ ಮೊದಲ ಹೆಂಡತಿ ಮೆಂಟಲಿ ಸರಿ ಇಲ್ಲ, ಹಂಗಾಗಿ ಇಷ್ಟು ದಿನ ಊರಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೆ, ಈಗ ಕರ್ಕೊಂಬರ್ತಿದ್ದೀನಿ ಅಂದಿದ್ದ. ಆಗಲೇ ಮನೆಯಲ್ಲಿದ್ದ ಮತ್ತೊಬ್ಬಳು ಜಾಗ ಖಾಲಿ ಮಾಡಿದ್ಲು. ಆಯಮ್ಮ ಯಾವಾಗ ಬರ್ತಾರೆ ಅಂದರೆ ಈ ಅಮ್ಮ ಮನೆ ಇಲ್ಲಿ ಖಾಲಿ ಮಾಡಿಬಿಟ್ಟಿದ್ದು, ಚಿಕ್ಕ ವೈಫು ಖಾಲಿ ಮಾಡಿಬಿಟ್ಟಿದ್ದು, ಖಾಲಿ ಮಾಡ್ಕೊಂಡು ಹೊಂಟೋದ್ರು. ಆಮೇಲೆ ಆಯಮ್ಮನ ತಂದು ಇಲ್ಲಿ ಬಿಟ್ಟಿದ್ದು ದೊಡ್ಡ ವೈಫನ್ನ. ಬಂದು ಒಂದು ವಾರ ಚೆನ್ನಾಗೇ ಇದ್ದರು, ದೊಡ್ಡ ವೈಫ್ ಜೊತೆ ಈ ಅಪ್ಪನ ಹೋಯ್ತಾ ಬರ್ತಾ ಇದ್ರು, ಚೆನ್ನಾಗೇ ಇದ್ರು. ಆ ಖುಷಿ ಜಾಸ್ತಿ ದಿನ ಇರಲಿಲ್ಲ. ಉಷಾ ಗಂಡನ ಮನೆಗೆ ಬಂದು ತಿಂಗಳು ಕಳೆಯೋದ್ರೊಳಗೆ ಗಂಡ ಅವನ ರೂಪ ತೋರಿಸ್ಬಿಟ್ಟಿದ್ದ. ಆಕೆಯ ಅಮಾಯಕತೆಗೆ ಹುಚ್ಚು ಅನ್ನೋ ಹೆಸರಿಟ್ಟಿದ್ದ. ಬಹುಪಾಲು ದಿನ ರಾತ್ರಿ ಎಲ್ಲ ಮನೆಗೆ ಬರ್ತಾ ಇರಲಿಲ್ಲ. ಇನ್ನೊಬ್ಬಳ ಜೊತೆ ಅವ ನಿರ್ತಿದ್ದ ಅನ್ನೋದು ಈ ಉಷಾಗೆ ಗೊತ್ತಿರ್ಲಿಲ್ವೋ ಅಥವಾ ಗೊತ್ತಾಗಿ ಸಿಡಿದೆದ್ದಿದ್ಲೋ ಗೊತ್ತಿಲ್ಲ. ಒಟ್ನಲ್ಲಿ ರಾತ್ರಿಯೆಲ್ಲ ಗಂಡನ ದಾರಿ ಕಾದು ಕಾದು ಕಣ್ಣೀರಿಡ್ಕೊಂಡು ಕೂರ್ತಾ ಇದ್ದವಳು ಬೆಳಿಗ್ಗೆ ಈ ಮಹಾನುಭಾವ ಬಂದಾಗ ದುಃಖ ತೋಡ್ಕೊಂಡ್ರೆ ಹುಚ್ಚಿ ಅಂತ ಹೀಯಾಳಿಸ್ತಿದ್ದ. ಸ್ವಲ್ಪ ಗಟ್ಟಿ ಮಾತಾಡ್ಬಿಟ್ರೆ ಮೈ ಮೂಳೆಗಳನ್ನ ಎಣಿಸಿ ಎಣಿಸಿ ಹೊಡಿತಿದ್ದ. ಹೆಂಡ್ತಿ ಅಂದಮೇಲೆ ಮಾತಾಡ್ತಾಳಲ್ವಾ, ಇಲ್ಲಿ ರಾತ್ರಿ ಹೊತ್ತಿರಲ್ಲ ಮಾಡಲ್ಲ ಅಂತ ಅವಳು ಬೈತಾಳೆ. ಇವನು ಒಂದು ಹಿಟ್ಟಿನ ದೊಣೆ ಇದೆ, ಅದರಲ್ಲಿ ಅವಾಗ ಬಂದರು ನಾನು 2-3 ಸಲ ನೋಡಿದ್ದೀನಿ. ಅದರಲ್ಲಿ ಹೊಡಿಬೇಡ, ಹೊಡೆದ್ರೆ ಸೊಂಟದ ಮೇಲೆ ಇದ್ರ ಮೇಲೆ ಹೊಡಿತಾ ಇದ್ದಿದ್ದು. ಅವಳು ಕಣ್ಣೀರೇನು ಬರ್ತಾ ಇರಲಿಲ್ಲ, ಕುಯ್ 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 ಅನ್ನೋಳು ಅಷ್ಟೇ. ಪಾಪ, ತೀರಾನೇ ಮರ್ಯಾದಸ್ಥ ಹುಡುಗಿ ಇವಳು. ತಾನು ಹತ್ಕೊಂಡು ಹೊರಬಂದ್ರೆ ಸಂಸಾರದ ಗುಟ್ಟು ರಟ್ಟಾಗೋಗುತ್ತೆ ಅಂತ ಅಂದ್ಕೊಂಡು ಕಷ್ಟನೆಲ್ಲ ಹಲ್ಲು ಕಚ್ಕೊಂಡು ಸಹಿಸಿಕೊಂಡಿದ್ಲು. ಆಕೆಯ ಆ ಸಹನೆನೇ ಅವಳಿಗೆ ಶಾಪವಾಗುತ್ತೆ ಅನ್ನೋದ್ರ ಅರಿವು ಅವಳಿಗಿರಲಿಲ್ಲ. ಹಂಗಾಗಿನೇ 8-9 ತಿಂಗಳುಗಳ ಕಾಲ 4 ಗೋಡೆಗಳೊಳಗೆ ಒಬ್ಬಂಟಿಯಾಗಿ ಜೀವನ ಕಳೆದ್ಲು. ಅವಳನ್ನ ಅಪ್ಪಟ ಹುಚ್ಚಿಯಾಗಿಸುವ ಪ್ರಯತ್ನದಲ್ಲಿ ಅವನಿದ್ದ. ಆದ್ರೆ ಆ ಅನಾಹುತ ನಡೆಯದ ಹಾಗೆ ನೋಡಿಕೊಂಡವರು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಸೀತಾ ಲಕ್ಷ್ಮಿ ಅವರು. ಆಕೆ ಗಂಡ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ಯಾ, ಅವನು ಇಟ್ಕೊಂಡ್ಬಿಟ್ಟಿದ್ದಾನಂತೆ ಕಣ್ರಿ.